ತಕ್ಷಶಿಲಾ ವಿಶ್ವವಿದ್ಯಾಲಯ ಕ್ರಿಸ್ತಪೂರ್ವ 600ರಿಂದ ಕ್ರಿಸ್ತಪೂರ್ವ 300ರವರೆಗೆ ಅಸ್ತಿತ್ವದಲ್ಲಿದ್ದಂಥ ವಿಶ್ವವಿದ್ಯಾಲಯ. ಈ ವಿಶ್ವವಿದ್ಯಾಲಯವು ಪ್ರಸ್ತುತ ಪಾಕಿಸ್ತಾನ ದೇಶದ ಪಂಜಾಬ್ ಪ್ರಾಂತ್ಯದ ರಾವಲ್ಪಿಂಡಿಯ ಸಮೀಪ 40 ಕಿಲೋಮೀಟರ್ ಮೈಲಿ ದೂರದಲ್ಲಿದೆ. ಈ ವಿಶ್ವವಿದ್ಯಾಲಯವು ಪ್ರಾಚೀನ ಭಾರತದ ಅತ್ಯಂತ ಪುರಾತನ ವಿಶ್ವವಿದ್ಯಾಲಯ ಎನಿಸಿಕೊಂಡಿದೆ. ಈ ವಿಶ್ವವಿದ್ಯಾಲಯದಲ್ಲಿ ದೇಶ ವಿದೇಶದ ವಿದ್ಯಾರ್ಥಿಗಳು ಅಧ್ಯಯನವನ್ನು ಮಾಡುತ್ತಿದ್ದರು. ಈ ವಿಶ್ವವಿದ್ಯಾಲಯದಲ್ಲಿ ಪ್ರಖ್ಯಾತ ರಾಜನೀತಿ ಶಾಸ್ತ್ರಜ್ಞನಾಗಿದ್ದಂಥ ಚಾಣಕ್ಯ ಮತ್ತು ಮೌರ್ಯ ಸಾಮ್ರಾಜ್ಯದ ಸ್ಥಾಪಕನಾಗಿದ್ದಂಥ ಚಂದ್ರಗುಪ್ತ ಮೌರ್ಯನು ಅಧ್ಯಯನ ಮಾಡಿದ್ದಾರೆ ಎಂಬ ಉಲ್ಲೇಖವಿದೆ. ಜೊತೆಗೆ ಪಾಣಿನಿಯು ಕೂಡ ಈ ವಿಶ್ವವಿದ್ಯಾಲಯದ ಪ್ರಖ್ಯಾತ ಬೋಧಕನಾಗಿದ್ದ. ಮತ್ತು ಈ ವಿಶ್ವವಿದ್ಯಾಲಯದಲ್ಲಿ ವಿಶೇಷವಾಗಿ ಸಂಸ್ಕೃತ ಮತ್ತು ಪ್ರಾಕೃತ ಭಾಷೆಯಲ್ಲಿ ಬೋಧನೆಯನ್ನು ಮಾಡಲಾಗುತ್ತಿತ್ತು. ಈ ವಿಶ್ವವಿದ್ಯಾಲಯದಲ್ಲಿ ವೇದ, ಉಪನಿಷತ್ತು, ವಿಜ್ಞಾನ, ಖಗೋಳ, ವೈದ್ಯಕೀಯ ಮತ್ತು ಕೃಷಿ ಶಾಸ್ತ್ರಗಳ ಬಗ್ಗೆ ಅಧ್ಯಯನವನ್ನು ಮಾಡಲಾಗುತ್ತಿತ್ತು. ಇಂಥ ವಿಶ್ವವಿದ್ಯಾಲಯವು ಪ್ರಾಚೀನ ಭಾರತದ ಅತ್ಯಂತ ಪ್ರಸಿದ್ಧ ವಿಶ್ವವಿದ್ಯಾಲಯ ಆಗಿದ್ದು, ನಂತರದಲ್ಲಿ ಹೂಣರಿಂದ ನಾಶ ಹೊಂದಿತು ಎಂದು ಹೇಳಲಾಗಿದೆ.